ಪಂಚಾಯತ್ ಆಫೀಸ್ ಹತ್ರ ಹೋದ್ವಿ ಬಂದ್ವಿ ಅನ್ನೋದಲ್ಲ. ಈ ಕಾರ್ಯಕ್ರಮ ಏನಕ್ಕೆ ಮಾಡಿದ್ರು, ಅಲ್ಲಿ ಏನೇನು ಕಾರ್ಯಕ್ರಮಗಳು ಹೇಳಿದ್ರು ಅದನ್ನು ನಿಮ್ಮ ಜೀವನದಲ್ಲಿ ಪಾಲಿಸ್ಕೋಬೇಕು. ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನು, ರಾಜ್ಯ ಸರ್ಕಾರದ ಬೇರೆ ಇದೆ ಗ್ಯಾರಂಟಿಗಳು, ಅವ್ರದ್ದೇನು ಅವ್ರದ್ದು ಇದೆ, ರಾಜ್ಯ ಸರ್ಕಾರ ಗ್ಯಾರಂಟಿ ಬೇರೆ ಇದೆ. ಇದು ಕೇಂದ್ರ ಸರ್ಕಾರದಿಂದ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಜನರಿಗೆ ತಲುಪತಕ್ಕಂಥ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ಗ್ರಾಸ್ ರೂಟಲ್ಲಿ ನಮ್ಮ ಸಾರ್ವಜನಿಕರಿಗೆ ಹೇಳಬೇಕು, ಇದನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಮೊದಲನೇದಾಗಿ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಹೇಳಿದ್ರು, ನಮ್ಮ ನಾನು ಬೇರೆ ಯಾವುದು ಉದಾಹರಣೆ, ನಮ್ಮ ಪಂಚಾಯತಿ, ನಮ್ಮ ತಗೊಳ್ತೀನಿ. ಬರೀ ಪೆನ್ಷನ್ ತಗೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿದೆ ನಮ್ಮ ಪೋಸ್ಟ್ ಆಫೀಸು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೇಳಿಸ್ಕೋಬೇಕು ಇದನ್ನು. ಅಲ್ಲ, ನಮ್ಮ ಪೋಸ್ಟ್ ಆಫೀಸ್ ಮಾಡಿದ್ರಿಂದ ಅವ್ರಿಗೆ ಹೇಳಿದ್ರು ಆವಾಗಲೇ, 20 ರೂಪಾಯಿ ತಿಂಗಳು ಕಟ್ಟಿದ್ರೆ ನಿಮಗೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ, 2 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಅದನ್ನು ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ. ಮತ್ತು 434 ರೂಪಾಯಿದು ಇನ್ನೊಂದು ಸ್ಕೀಮ್ ಇದೆ, ಅದನ್ನು ಮಾಡಿಸ್ಕೊಂಡ್ರೆ ಅದರಲ್ಲಿ ಬರ್ತಕ್ಕಂಥ ಉಪಯೋಗ ಏನಿದೆ ಅಂತ. ದಯವಿಟ್ಟು ನಾನು ಪೋಸ್ಟ್ ಆಫೀಸು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಪಂಚಾಯತಿ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಕೊಡ್ತಾ ಇದೆ. ದಯವಿಟ್ಟು ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಇದ್ರ ಬಗ್ಗೆ ವಿವರವಾಗಿ ಸ್ವಲ್ಪ ಮಾಹಿತಿಗಳನ್ನು ಕೊಡಬೇಕಲ್ಲಿ. ಮಾಹಿತಿಗಳನ್ನು ಏನೇನು ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ಇದೆ ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಅಂತ ಹೇಳ್ಬಿಟ್ಟು ಆ ಮಾಹಿತಿಗಳನ್ನು ನಮ್ಮ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ಮಾಹಿತಿಗಳನ್ನು ಅಲ್ಲಿ ಪಾಂಪ್ಲೆಟ್ ಮುಖಾಂತರ ತಿಳಿಸ್ಕೊಟ್ರೆ ಎಲ್ಲ ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಪೋಸ್ಟ್ ಆಫೀಸ್ನಲ್ಲಿ ತುಂಬ ಅನುಕೂಲಗಳು, ತುಂಬ ವಿಮೆಗಳು, ತುಂಬ ಸ್ಕೀಮ್ಗಳು ಜಾಸ್ತಿ ಇದೆ, ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇದ್ದಾರೆ. ದಯವಿಟ್ಟು ಸುಮ್ಮನೆ ಪಂಚಾಯತ್ ಆಫೀಸ್ ಹತ್ರ ಬಂದು ಪಂಚಾಯತ್ ಆಫೀಸ್ ಹತ್ರ ಹೋಗೋದಲ್ಲ, ನೀವು ಕಲ್ತ್ಕೋಬೇಕಾಗಿರೋದು. ಯಾವ ಇದರಲ್ಲಿ ಏನೇನು ಸ್ಕೀಮ್ಗಳಿದೆ, ನಾವು ಏನೇನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ತಾವು ದಯವಿಟ್ಟು ಮನಗಾಣಬೇಕು. ಇವೆಲ್ಲ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಕೇಳ್ರಿ, ನಮಗೆ ಏನೇನು ಸ್ಕೀಮ್ಗಳಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಸ್ಕೀಮ್ಸ್ ಇದೆ, ಸ್ಟೇಟ್ ಗೌರ್ಮೆಂಟಿಂದ ಏನು ಸ್ಕೀಮ್ಸ್ ಇದೆ, ಅದು ಏನೇನಿದೆ ಅಂತೇಳಿ ಮಾಹಿತಿ ತಿಳ್ಕೊಂಡು ನೀವು 20 ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ 2 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಏನು ಇನ್ಶೂರೆನ್ಸ್ ಬರ್ತದೆ. ಅವೆಲ್ಲ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಇವೆಲ್ಲ ಮಾಡಿಸ್ಕೋಬೇಕು ನೀವು. ಮುಖ್ಯವಾಗಿ ಮಾನವನಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಹೇಳಿದ್ರು ಆವಾಗಲೇ. ನಮ್ಮ ಮಕ್ಕಳಿಗೆ ನಾವಿಗೆ ಏನೇನು ಇಂಜೆಕ್ಷನ್ಸ್ ಹಾಕೋಬೇಕು, ಯಾವ ಟೈಮ್ಗೆ ಏನು ಹಾಕಬೇಕು, ಪೋಲಿಯೋ ಮುಕ್ತ ಭಾರತ ದೇಶವನ್ನು ಯಾವ ಮಾಡಬೇಕು, ಕ್ಷಯ ಮುಕ್ತ ಭಾರತ ದೇಶವನ್ನು ಯಾವ ಥರ ಮಾಡಬೇಕು, ಅದಕ್ಕೆ ನಾವೆಲ್ಲ ಏನೇನು ಪಾಲಿಸ್ಬೇಕು. ನಾವು ಕೊಡ್ತಕ್ಕಂಥ ಅಯ್ಯೋ ಅವ್ರಿಗೆ ಕ್ಷಯ ಬಂದುಬಿಟ್ಟಿದೆ ಅಂತಪ್ಪ, ನಾವು ಹೇಳೋದಂಗೆ ಕೇಳೋದಂಗೆ ಅಂತದ್ದೆಲ್ಲ, ನಾವು ಯಾರು ನಾಚಿಕೆ ಪಡೋಂಥಕ್ಕದ್ದಲ್ಲ. ಅದಕ್ಕೊಂದು ಕೋರ್ಸ್ ಇದೆ, ಮಾತ್ರೆಗಳು ತಗೊಂಡು ಕೋರ್ಸ್ ಒಂದು ಮಾತ್ರೆಗಳು ತಗೊಂಡ್ರೆ ಸಾಕು, ಕ್ಷಯ ಎಲ್ಲ ವಾಸಿ ಆಗುತ್ತೆ. ಅದನ್ನೆಲ್ಲ ತಾವು ಮನಗಾಣಬೇಕು. ಆರೋಗ್ಯದ ಬಗ್ಗೆ ಎಲ್ಲರೂ ಹೆಚ್ಚಿಗೆ ನಾವು ಬಾಳಬೇಕು, ಬದುಕಬೇಕು ಅಂದರೆ ನಮಗೆ ಆರೋಗ್ಯ ಬಗ್ಗೆ ಅನ್ನೋದು ತುಂಬ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಗ್ಯದ ಬಗ್ಗೆ ಕೊರೋನಾ ಬಂದಾಗ ಆಗಿರ್ಬೋದು, ಇಡೀ ಪ್ರಪಂಚದಲ್ಲೇ ಆದಷ್ಟು ಬೇಗ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದು ಕಳಿಸಿರೋದು ನಮ್ಮ ಭಾರತ ದೇಶ, ನಮ್ಮ ಕೇಂದ್ರ ಸರ್ಕಾರ. ಇವತ್ತು ಕೊರೋನಾದಲ್ಲಿ ನಮ್ಮ ಪ್ರಪಂಚದಲ್ಲೇ ಬೇಗ ಚೇತರಿಸ್ಕೊಂಡಿದ್ದೀವಿ ಅಂದರೆ ನಮ್ಮ ಭಾರತ ದೇಶ ಮಾತ್ರ ಅಂತ ನಾನು ಹೇಳೋಕ್ಕೆ ಇವಾಗ ಇಷ್ಟಪಡ್ತೀನಿ. ಯಾಕಂದರೆ 140 ಕೋಟಿ ಇರ್ತಕ್ಕಂಥ ನಮ್ಮ ಭಾರತ ದೇಶ, ಚೈನಾದಲ್ಲಾಗಿರ್ಬೋದು ಸುಮಾರು ಲಕ್ಷಗಟ್ಟಲೆ, ಅಮೇರಿಕಾದಲ್ಲಿ ಮುಂದುವರೆದಂಥ ಅಮೇರಿಕಾದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನ ಸತ್ತೋದ್ರು ಕೊರೋನಾದಲ್ಲಿ. ಆದರೆ ವ್ಯಾಕ್ಸಿನ್ಗಳು ಹಾಕ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಅಂಥ ಪರಿಸ್ಥಿತಿ ಬರಲಿಲ್ಲ. ಎರಡನೇ ಕೋರ್ಸ್ ಬಂತು, ಇದು ಬಂತು ಕೊರೋನಾ. ಅಷ್ಟೊತ್ತಿಗೆ ನಾವೆಲ್ಲ ಚುಚ್ಚುಮದ್ದುಗಳು ಹಾಕ್ಕೊಂಡು 2 ಡೋಸ್ ಹಾಕ್ಕೊಂಡು ಇವಾಗ ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ ಅಂದರೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ದೇಶ ಅವ್ರು ಕಳಿಸಿರ್ತಕ್ಕಂಥ ಚುಚ್ಚುಮದ್ದುಗಳನ್ನು ನಾವು ಹಾಕ್ಕೊಂಡಿರೋದ್ರಿಂದ. ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಇವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಏನು ನಾವು ಬದುಕಬೇಕು, ಆವಾಗಲೇ ನಾವು ಸಂಕಲ್ಪ ಮಾಡಿದ್ವಿ ನಮ್ಮ ದೇಶವನ್ನು ಅಭಿವೃದ್ಧಿಶೀಲವಾಗಿ ಮಾಡಬೇಕು ಅಂತ. ಸರ್ಕಾರಗಳೇನೇನು ಸ್ಕೀಮ್ಗಳು ಕೊಡ್ತಾ ಇದೆ, ಆ ಸ್ಕೀಮ್ಗಳನ್ನು ತಾವೆಲ್ಲರೂ ಉಪಯೋಗಿಸ್ಕೊಂಡು ತಾವೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆದಾಗ ಮಾತ್ರ, ನೀವೆಲ್ಲ ಆರ್ಥಿಕವಾಗಿ
ಚೆನ್ನಾಗಿ ಆದರೆ ಮಾತ್ರ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದರೆ ಬರೀ ಜಾಹೀರಾತುಗಳಿಗೆ ಅನೌನ್ಸ್ಮೆಂಟ್ಗಳಿಗೆ ಮಾತ್ರ ಅಭಿವೃದ್ಧಿ ಆಗ್ತದೆ ಹೊರತು ನಮ್ಮ ಸಾರ್ವಜನಿಕರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ದಯವಿಟ್ಟು ತಾವು ಕೇಳಿಸ್ಕೋಬೇಕು. ಏನಂತ ಸರ್ಕಾರಗಳು ಕೊಡ್ತಕ್ಕಂಥ ಸ್ಕೀಮ್ಗಳೇನಿದೆ ಅವು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು. ತಾವೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತ ನಮ್ಮ ಭಾರತ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿಯವರು ಸುಮಾರು ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಒಂದು ವಿಶ್ವಕರ್ಮ ಯೋಜನೆ ಅಂತ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ನಮ್ಮ ಪಂಚಾಯತ್ನಲ್ಲಿ 400 ಚಿಲ್ಲರೆ ಅಪ್ಲಿಕೇಶನ್ಗಳು ಹಾಕಿದ್ದಾರೆ. ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ, ಎಲ್ಲ ಊರುಗಳಲ್ಲೂ ಗ್ಯಾಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇನ್ನು ಗ್ಯಾಸ್ ಇವರು ಯಾರು ಬಂದಿದ್ದಾರೆ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ನಮ್ಮೂರಿನಲ್ಲೇ ಇನ್ನೂ ಸುಮಾರು ಒಂದು 10-20 ಮನೆಗಳಿಗೆ ಗ್ಯಾಸ್ ಸಂಪರ್ಕ ಇಲ್ಲ. ತುಂಬ ಕಡುಬಡವರು ಇಲ್ಲೇ ನಮ್ಮ ಪಂಚಾಯತ್ ಆಫೀಸ್ ಮುಂದ್ಗಡೆ. ತಾವು ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕೋ ಕೊಡಿಸ್ಕೊಡ್ತೀನಿ. ತಾವು ಅವ್ರು ದಯವಿಟ್ಟು ಗ್ಯಾಸ್ ಸಂಪರ್ಕವನ್ನು ಕೊಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತಾ, ಈಗ ನಮ್ಮ ತಾಲೂಕಿನಲ್ಲಿ ಯಾವುದೇ ಪಂಚಾಯತಿಗೆ ಆಗಿರ್ಬೋದು, ನಮ್ಮ ಎಮ್ಮೆನತ್ತ ಪಂಚಾಯತಿ ಮಾತ್ರ ಈ ಎಲ್ಲ ಸವಲತ್ತುಗಳಲ್ಲಿ ಬ್ಯಾಂಕ್ನಲ್ಲಿ ನಾವು ತುಂಬ ಇದ್ದೀವಿ. ಯಾಕಂದರೆ ವಂಚಿತ ಆಗ್ತಾ ಇದ್ದೀವಿ. ಯಾಕಂದರೆ ಕೋಟಕ್ ಮಹೇಂದ್ರ ಬ್ಯಾಂಕು ನಮ್ಮ ಎಮ್ಮೆನತ್ತ ಪಂಚಾಯತಿಗೆ ಜ್ಯೂರಿಸ್ಡಿಕ್ಷನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಇದುವರೆಗೂ ನಾನೇ ಸುಮಾರು ಜನ SC ST ಅಪ್ಲಿಕೇಶನ್ಗಳು ತಗೊಂಡೋಗಿ ಕೊಟ್ಟರು ಯಾವುದೇ ಒಂದು ಲೋನನ್ನು ಕೊಟ್ಟಿಲ್ಲ ಎಮ್ಮೆನತ್ತ ಗ್ರಾಮ ಪಂಚಾಯತಿಗೆ. ಯಾವುದೇ ಒಂದು ಲೋನ್ ಕೊಟ್ಟಿಲ್ಲ. ಯಾವುದೇ ಸಾರ್ವಜನಿಕರಿಗೆ ಸರ್ಕಾರಗಳಿಂದ ಬಂದಿರತಕ್ಕಂಥ ಯಾವುದೇ ಸ್ಕೀಮ್ ಆಗಲಿ ಯಾವುದಕ್ಕೂ ನಮ್ಮ ಪಂಚಾಯತಿಗೆ ಆ ಬ್ಯಾಂಕ್ನವರು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಲೀಡ್ ಬ್ಯಾಂಕ್ನವ್ರು ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, ತಾವೆಲ್ಲರೂ ಇದ್ದೀರಾ. ನಮಗೆ ಕೋಟಕ್ ಮಹೇಂದ್ರ ಬ್ಯಾಂಕನ್ನು ತೆಗೆಸಿಬಿಟ್ಟು ಇದು ಗ್ರಾಮೀಣ ಬ್ಯಾಂಕ್, ಪ್ರಗತಿ ಗ್ರಾಮೀಣ ಬ್ಯಾಂಕ್, ಪ್ರಗತಿ ಕೃಷ್ಣ ಆಗ್ಬೋದು, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗ್ಬೋದು, ನಮಗೆ ಜ್ಯೂರಿಸ್ಡಿಕ್ಷನ್ ಬ್ಯಾಂಕ್ ನಮಗೆ ಚೇಂಜ್ ಮಾಡಿಕೊಡ್ಬೇಕು. ಅದು ಅಲ್ದಿರ ನಮ್ಮ ಎಮ್ಮೆನತ್ತ ಪಂಚಾಯತ್ನಲ್ಲಿ ತುಂಬ ಡಿಪಾಸಿಟ್ ಮಾಡೋರು ನಾವು ತುಂಬ ಅವರು ಗ್ರಾಮೀಣ ಬ್ಯಾಂಕ್ ಹೇಳಿದ್ರೆ ಬಲ್ಲಕ್ಕೆ ಕಳಿಸ್ತಾರೆ. ಅಲ್ಲಲ್ಲ, ಬಲ್ಲ ಅಂದರೆ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕಾಗಲ್ಲ, ಮುಳುಬಾಲ್ಗೆ ಹೋಗ್ಬೇಕು, ಮುಳುಬಾಲಿಂದ ಮತ್ತೆ ಬರಬೇಕು. ನಮ್ಮ ಎಮ್ಮೆನತ್ತ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ದಯವಿಟ್ಟು ತಾವೆಲ್ಲ ಅದೇ ಎಮ್ಮೆನತ್ತ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಬ್ಯಾಂಕನ್ನು ಒಂದು ATM ಆಫೀಸರು ಎರಡೂ ನಮಗೆ ನಮ್ಮ ಎಮ್ಮೆನತ್ತ ಪಂಚಾಯತಿಗೆ ಕೊಡಿಸ್ಕೊಡ್ಬೇಕು. ನಾವು ನಮ್ಮ ರೆಡ್ಡಿಯವ್ರನ್ನ ಎಲ್ಲ ಥರ ಸೇವಿಂಗ್ಗಳು ಹಾಕ್ಸಿ ಅವರನ್ನು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಲೀಡ್ ಬ್ಯಾಂಕ್ ಅವ್ರಿಗೂ ನಮ್ಮ ಪಂಚಾಯತಿಯಿಂದನೂ ನಾವು ಒಂದು ಮೆಮೊರಾಂಡಮ್ ನಮ್ಮ ಪಂಚಾಯತಿ ಮುಖಾಂತರದಿಂದನೂ ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಇವಾಗ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ವಿಶ್ವಕರ್ಮ ಯೋಜನೆ ಎಲ್ಲರೂ ಬಂದಿದ್ದಾರೆ, ಅಪ್ಲಿಕೇಶನ್ ಆಗಿರೋ ತುಂಬ ಜನ ಇದ್ದಾರೆ. ನಮಗೆ ಲೋನ್ ಕೊಡ್ತಕ್ಕಂಥ ಬ್ಯಾಂಕ್ ಯಾವುದು? ಕೋಟಕ್ ಮಹೇಂದ್ರದಲ್ಲಿ ಕೊಡಲ್ಲ. ಅಲ್ಲ, ಯಾಕಂದರೆ ನಾವು ನಾಳೆ ನಮ್ಮ ಸಾರ್ವಜನಿಕರಿಗೆ ನಾವು ಜವಾಬ್ ಹೇಳೋರು. ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ಕೊಡಲ್ಲ. ಬೇರೆ ಬ್ಯಾಂಕಿಗೆ ಹೋದ್ರೆ ನಿಮ್ಮ ಜ್ಯೂರಿಸ್ಡಿಕ್ಷನ್ ಬ್ಯಾಂಕ್ ಹೋಗಿ ಅಂತಾರೆ. ಅವರು ಸುಮಾರು ಪಾಪ ಅಪ್ಲಿಕೇಶನ್ಗಳು ಹಾಕಿ ಇದರಲ್ಲಿ ವಂಚಿತ ಆಗ್ತಾ ಇದ್ದಾರೆ. ನಾವು ಯಾವ ಬ್ಯಾಂಕ್ ಹೋಗ್ಬೇಕು ಅಂತ ತಾವು ಲಾಸ್ಟಲ್ಲಿ ಮಾಹಿತಿ ಕೊಡ್ಬೇಕು ನಮಗೆ. ಯಾವ ಬ್ಯಾಂಕಲ್ಲಿ ನಮ್ಮ ಪಂಚಾಯತಿನವ್ರು ಹೋಗಿ ಅಪ್ಲಿಕೇಶನ್ ಹಾಕಿದರೆ ಯಾವ ಬ್ಯಾಂಕಿಂದ ಲೋನ್ ಕೊಡಿಸ್ತೀರಾ ಇದಕ್ಕೆ ತಾವು ಮಾಹಿತಿ ಕೊಡ್ಬೇಕು ನಮ್ಗೆ ಇವಾಗ. ಇಲ್ಲಾಂದರೆ ಸುಮ್ಮನೆ ಕರೆಯೋದು, ಸುಮ್ಮನೆ ಅವ್ರಿಗೆ ಏನೋ ಬಾಯಿ ಮಾತುಗಳಲ್ಲಿ ಹೇಳ್ಬಿಡೋದು, ಇಲ್ಲಿಂದ ಹೋಗ್ಬಿಡೋದು, ಅವೆಲ್ಲ ಇದೇ ನಡೀತಾ ಇದೆ ನಮಗೆ. ಸುಮಾರು 10 ವರ್ಷಗಳಿಂದ ಹಿಂಗೆ ಆಗ್ತಾ ಇದೆ. ಯಾವುದೇ ಲೋನ್, ಯಾವುದೇ ಬೆನಿಫಿಟು, ಯಾವುದೇ ಸ್ಕೀಮು ನಮ್ಮ ಎಮ್ಮೆನತ್ತ ಪಂಚಾಯತಿಗೆ ಸಿಗ್ತಾ ಇಲ್ಲ. ಇವಾಗ 400 ಚಿಲ್ಲರೆ ಅಪ್ಲಿಕೇಶನ್ಗಳು ಹಾಕಿದ್ದಾರೆ ಪಾಪ. 400 ಚಿಲ್ಲರೆ ಅಪ್ಲಿಕೇಶನ್ಗಳಲ್ಲಿ ಯಾವ ಬ್ಯಾಂಕ್ ನಮ್ಗೆ ಲೋನ್ ಕೊಡ್ತದೆ? ಕಾಶಿಪುರ ಹೋದ್ರೆ ಅಲ್ಲಿ ಅಕೌಂಟ್ಗಳು ಮಾಡ್ಕೊಳ್ಳಲ್ಲ. ಬೇರೆ ಬ್ಯಾಂಕ್ಗಳು ಹೋದ್ರೆ ಅಲ್ಲಿ ಲೋನ್ ಕೊಡಲ್ಲ. ಕೋಟಕ್ ಮಹೇಂದ್ರ ಬ್ಯಾಂಕ್ನವ್ರು ನಾವು ಕೊಡಲ್ಲ. ಇನ್ನು ನಮಗೆ ಜ್ಯೂರಿಸ್ಡಿಕ್ಷನ್ ಬ್ಯಾಂಕ್ ಯಾವುದು? ನಮ್ಮ ಎಮ್ಮೆನತ್ತ ಪಂಚಾಯತ್ನವ್ರು ನಾವು ಯಾವ ಬ್ಯಾಂಕ್ಗೆ ಹೋಗಬೇಕು? ದಯವಿಟ್ಟು ಇದ್ರ ಬಗ್ಗೆ ತಾವು ಮಾಹಿತಿ ಕೊಡಬೇಕಾ ಕಡೆಯಲ್ಲಿ. ಇದು ಅಲ್ದಿರ ಇನ್ನು ಹಲವಾರು ಸ್ಕೀಮ್ಗಳನ್ನು ನಮ್ಮ ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಹೆಲ್ತು, ಎಜುಕೇಷನ್ನು, ಹೊಗೆ ಮುಕ್ತ ಭಾರತವನ್ನು ನಾವು ಕನಸು ಕಾಣಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕಾಣಿದ್ದಾರೆ ಅವುಗಳಿಗೆಲ್ಲ ತಾವೆಲ್ಲ ತಕ್ಕೋಬೇಕು. ಅಭಿವೃದ್ಧಿ ಭಾರತವನ್ನು ಕಾಣಬೇಕು ಅಂತ ಏನು ನಮ್ಮ ದೊಡ್ಡವರು
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಪಥದಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಆಗಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆದಂಗೆ ಅಂತ. ನಮ್ಮ ಹಳ್ಳಿಗಳಲ್ಲಿ ಕಷ್ಟ ಇದ್ದು ಬೇರೆ ಸುಮ್ಮನೆ ಆ ಸ್ಕೀಮ್ಗಳು ಕೊಟ್ಟಿದ್ವಿ, ಈ ಸ್ಕೀಮ್ಗಳು ಕೊಟ್ಟಿದ್ರೆ ಆಗಲ್ಲ. ಇವಾಗ ಕರೆಕ್ಟಾಗಿದ್ದಾರೆ. ಇವು ಬಂದಿರೋರೆಲ್ಲ ಈ ಸ್ಕೀಮ್ಗಳಿಗೆ ನಮ್ಮ ಸಾರ್ವಜನಿಕರಿಗೆ ತಲುಪಬೇಕಂದ್ರೆ ಯಾವ ರೀತಿ ತಲುಪ್ತದೆ, ನಾವು ಎಲ್ಲ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟರೆ ತಾನೇ ಅವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ದೊಡ್ಡವರು ಮಾತಾಡೋರು ಇದ್ದಾರೆ. ತುಂಬ ಟೈಮ್ ಆಗಿದೆ. ಈ ಕಾರ್ಯಕ್ರಮಗಳನ್ನು ಎಲ್ಲರೂ ನಮ್ಮ ಕೇಂದ್ರ ಸರ್ಕಾರದ ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಉಪಯೋಗಿಸ್ಕೊಂಡು ತಾವೆಲ್ಲರೂ ಅಭಿವೃದ್ಧಿ ಆಗಬೇಕು. ನಿಮಗೆ ಆರೋಗ್ಯ ಐಶ್ವರ್ಯ ದೇವರೆಲ್ಲ ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.